ನಮಸ್ಕಾರ. ಕಳ್ಳ ಪೊಲೀಸ್ ಆಟದಲ್ಲಿ ಕಳ್ಳ ಸಿಹಾಕೊಂಡ. ಯಾವಾಗಲೂ ದೊಡ್ಡವರು ಮಾತು ಹೇಳ್ತಾರೆ ಗೊತ್ತಾ, ಎಷ್ಟೇ ಬುದ್ಧಿವಂತ ಆದ್ರೂ ಒಂದು ಮಿಸ್ಟೇಕ್ ಮಾಡ್ತಾನೆ ಅಂತ. ಆ ಒಂದು ಮಿಸ್ಟೇಕ್ ಏನಂದ್ರೆ, ಈ ಚೈಲ್ಡ್ ಚಪಾತಿನ ಈ ಗ್ಯಾಂಗಲ್ಲಿ ಹಾಕೊಂಡಿದ್ದು. ಈ ಕಾಗೆ ಗ್ಯಾಂಗ್ ಅವ್ರು ಏನು ಅನ್ಕೊಂಡ್ರು, ಈ ಚಿಕ್ಕ ಹುಡುಗನ ಕೈಲೆಲ್ಲ ಮಾಡಿಸ್ಬಿಟ್ಟು ಹೊಗೆ ಹಾಕ್ಸ್ಬೋಣ ಅಂತ ಅನ್ಕೊಂಡ್ರು. ಅವನು ಪೆಕ್ರನನ್ ಮಗ, ಫೇಮಸ್ ಆಗ್ತೀನಿ, ಒಂದೆರಡು ಜೊತೆ ಬಟ್ಟೆ ಸಿಗುತ್ತೆ ಅಂತ ಮಾಡೋದೇನೋ ಮಾಡಿದ್ಮೇಲೆ ಅದನ್ನ ಹೆಂಗೆ ಮುಚ್ಚಾಕ್ಬೇಕು ಅಂತಲೂ ಗೊತ್ತಿಲ್ದಂಗೆ ಇರೋ ಬರೋರ ಹತ್ರ ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು ನಾನು ಫೇಮಸ್ ಆಗ್ತಿದ್ದೀನಿ ಅಂದ್ಬಿಟ್ಟು ಇವಾಗ ಒಂದು ಅವನೇ ಮಾತಾಡಿರುವಂಥ ಒಂದು ಆಡಿಯೋ ಇದೆ. ಫಸ್ಟ್ ಅದನ್ನು ಕೇಳಿಸ್ಕೊಳ್ಳಿ, ಅದಾದಮೇಲೆ ಎಲ್ಲದನ್ನು ಮಾತಾಡೋಣ. ಏನಂತ? ಅಯ್ಯೋ ಗ್ಯಾರಂಟಿ ಅವರು ಬನ್ನಿ ಸರ್ ಡಿಬೇಟ್ ಕೊರಿ ಅಂತವ್ರೆ. ನಾನು ನೋಡ್ತಾವ್ನಿ ಅಮ್ಮ ಇವಳು ರಾಧಾ ಕಾವಳಲ್ಲ ಸರಿಲ್ಲ ಅಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು. ಕಿರಿ ಅನ್ನೋ ಒಂದ್ಸಲಿ ಕೇಳ್ತೀನಿ, ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ. ನೆಕ್ಸ್ಟ್ ಲೆವೆಲ್ ಸದ್ದು ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದ್ ಯಾವ್ದೋ ಇನ್ನೊಂದ್ ಮೀಡಿಯಾದವ್ರು ಬೇರೆ, ಯಾವ್ದೋ ಮೀಡಿಯಾ ಹೇಳಿದ್ರು ನನ್ ಮರ್ತೋಯ್ತು. ಯಾರೋ ಇನ್ನೊಂದು ಮೀಡಿಯಾದವ್ರು ಬೇರೆ ನನ್ ಬನ್ನಿ ಮಾತಾಡಿ. ಅಯ್ಯೋ ಶಿವ, ನನಗೆ ಹೆಂಗ ಆಗ್ಬಿಡೋದು ಅಂದ್ರೆ ಒಟ್ಟು ಎಕ್ಸ್ಟ್ರೀಮ್ ಲೆವೆಲ್ ವೈರಲ್. ವೈರಲ್ ಆಯ್ತೈತೆ. ಪಾಸಿಟಿವ್ ಆಗೈತೆ, ನೆಗೆಟಿವ್ ಆಗೈತೆ. ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು ನೋಡಿ. ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ, ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನ್ ಗೌಡನ್ ಹೆಂಗೆ ಬೀದಿ ಬೆಳೆಸ್ತೀವಿ ಅಂದ್ಬಿಟ್ಟು ಇನ್ನು 15 ದಿವಸ ನೋಡಿ. ನಾವು ಕ್ಯಾರೆಕ್ಟರ್ ಆಕಾರ ಹೋಗಿದ್ದು ಅಲ್ಲಿಗೆ, ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡನ್ ಎಲ್ಲಿಗೆ ಕೇಸ್ಗೆ. ಚಂದನ್ ಗೌಡನ್ ಸೇರಿಸಿದ್ದು ನಾನು ಲಿಸ್ಟಲ್ಲಿ ಇರ್ಲಿಲ್ಲ, ಇವ್ರುಗಳು ಮಾತ್ರ ಇದ್ರು. ಅಲ್ಲ ಕಣೋ, ಯಾರು ಸರಿ ಇಲ್ಲ ಅಂತ ಹೇಳ್ತಾ ಇದೆಯಾ? ಯಾರೋ ರಾಧಕ್ಕ ಯಾಕೆ ಸರಿ ಇಲ್ಲ? ಸರಿ ಇಲ್ಲ ಅಂದ್ರೆ ಅರ್ಥ ಏನೋ? ಅವ್ರು ಕೇಳೋ ಕ್ವಶನ್ ಸರಿ ಇಲ್ವಾ, ಇಲ್ಲ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ವಾ, ಏನು ಸರಿ ಇಲ್ಲ ಅಂತ ಹೇಳ್ತೀಯ? ಅಯ್ಯೋ ರಾಧಕ್ಕ ಕೇಳೋ, ಸರಿಯಾಗಿ ಹೋಗೋದು ಕೇಳು, ಏನು ಸರಿ ಇಲ್ಲ ಅಂತ ಹೇಳ್ತವನೆ ಅಂತ ಕ್ಲಾರಿಟಿ ಕೊಡೋ. ಸರಿ ಇಲ್ಲ ಅಂದ್ಬಿಟ್ರೆ ಇವನು ಒಬ್ಬ ನೋಡ್ರೆ 50 ಲಕ್ಷ ತೊಗೊಂಡವನೆ ಅಂತೀಯ, ಇಲ್ಲಿ ನೋಡ್ರೆ ಇವ್ರು ಸರಿ ಇಲ್ಲ ಅಂತೀಯ. ಫುಲ್ಲು ಫೇಮಸ್ ಬೇರೆ ಆಗ್ತಾ ಇದೆಯಾ, ಚಂದನ್ನ ರೋಡಿಗೆ ತಂದ್ಬಿಡ್ತೀಯ. ಇದನ್ನೆಲ್ಲ ಕೇಳಿಸ್ಕೊಂಡ್ರು ಕೂಡ ಇಲ್ಲ, ಕಾಗೆ ಗ್ಯಾಂಗೆ ಸರಿ, ಅವ್ರಿಗೆ ಜೈ ಅನ್ನೋರ್ಗೆ ಮೋರಿ ಲಾಕೊಂಡ್ ಡ್ಯಾಶ್. ಆ ಕಾಗೆ ಗ್ಯಾಂಗ್ ಅವ್ರು ಮಾಡಿದ ತಪ್ಪೇನು ಗೊತ್ತಾ? ಈ ಚೈಲ್ಡ್ ಚಪಾತಿ ನನ್ನ ಮಗನ ಗ್ಯಾಂಗ್ ಸೇರಿಸ್ಕೊಂಡಿದ್ದು. ನಿಜ ಹೇಳ್ತು ನೋಡಿ, ಇವ್ರದ್ದೆಲ್ಲ ಕರೆಕ್ಟಾಗಿ ಹೋಗೋದು, ಎಲ್ಲೋ ಲೀಕ್ ಆಗ್ತಾ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. ಯಾವಾಗ ಈ ಚೈಲ್ಡ್ ಚಪಾತಿನ ಸೇರಿಸ್ಕೊಬಿಟ್ರೋ ಇವನು ಫುಲ್ಲು ರೋಡ್ ತಂದಿಟ್ಬಿಟ್ಟ. ಅವ್ರು ಅವಲೇ ಅರ್ಥ ಮಾಡ್ಕೋಬೇಕಾಯ್ತು, ಒಂದು ಜೊತೆ ಬಟ್ಟೆಗೇನೆ ಬಂದ್ಬಿಟ್ಟು ಇಲ್ಲಿ ಈ ರೇಂಜ್ ಡವ್ ಮಾಡ್ತಾ ಇರೋನು ಸ್ವಲ್ಪ ಫೇಮಸ್ ಆದ್ರೆ ಸುಮ್ಮನಿರ್ತಾನ ಅಂದ್ಬಿಟ್ಟು ಅಂತ. ಕಾಗೆ ಗ್ಯಾಂಗ್ ನಿಮ್ಮ ಹುಡುಗ ಸೂಪರು. ಅದೆಷ್ಟೊಂದು ಹೈಪ್ ಕೊಡ್ಕೊಂತೀಯೋ ಯಪ್ಪ. ಹೈಪ್ ಕಿಡ್ಕೊಳ್ಳೋದು ಹೋಗ್ಲಿ, ಮನೆ ಹಾಳಾಗಿ ಹೋಗ್ಲಿ. ಅವ್ನ ಕೆಳಗಡೆ ಕಮೆಂಟ್ ಇರುತ್ತೆ, ಅದರಲ್ಲಿ ಒಂದು ಐಡಿ ಐತೆ. ಅವ್ನ ಕಮೆಂಟಲ್ಲಿ ಯಾರೋಗೆ ಬೈತಾರೋ ಆ ಐಡಿಲಿ ಅವನು ಇನ್ನೊಂದು ಐಡಿ ತೊಗೊಂಡು ಬೈಯೋದು. ಕಾಮಿಡಿ ಅನ್ನಿಸ್ತಲ್ವ ನಿನಗೆ? ಓಕೆ, ಎಲ್ಲ ಕೇಳ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ನೀನೊಬ್ಬ ಯೂಟ್ಯೂಬರ ಅಂತಿದ್ರಿ, ನಿಜವಾಗ್ಲೂ ನಾನು ಯೂಟ್ಯೂಬರ್ ಅಲ್ಲ ರೀ. ಸೌಜನ್ಯ ಮ್ಯಾಟ್ರ್ ಮಾತ್ರ ನಿನಗೇನು ಸಿಗುತ್ತೆ? ನಿಮಗೆ ಅಲ್ಲಿಂದ ಏನು ಸಿಗುತ್ತೋ ಬಿಡುತ್ತೋ, ಬಟ್ ಇಲ್ಲಿಂದ ನನಗೆ ಈ ಪ್ರೀತಿ ಸಿಕ್ಕಿದೆ 4 ಲಕ್ಷ ಜನದ್ದು. ಸಾಕು ನನಗದು. ನೀವು ಕೊಟ್ಟಿರೋ ಬಂಡವಾಳನೂ ಇದೆ ನನ್ನ ಹತ್ರ, ತೋರಿಸ್ತಾ ಇದ್ದೀನಿ ನೋಡಿ. ಇದಾದ್ಮೇಲೆ ಇನ್ನೂ ಕೆಲವು ಅತಿ ಬುದ್ಧಿವಂತ ಇದ್ದಾರೆ. ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಫಾಲೋವರ್ಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ ಅಂತ ಇಲ್ಲ ಆಗ್ತಾ ಇದ್ದೀನಿ ನೋಡು.
ಏನು ಹೇಳು? ನನ್ನ ಪ್ರತಿ ವಿಡಿಯೋಗೂ ಕಾಪಿರೈಟ್ ಕೊಟ್ಟಿರೋದು ಸೌಜನ್ಯ ವಿಷಯ ಮಾತಾಡೋದಕ್ಕೇ. ನಾನು ಯಾವ್ದು ಕ್ಲಿಪ್ ತೊಗೊಂಡಿರ್ತೀನಿ ಗೊತ್ತಾ, ಆ ಕ್ಲಿಪ್ ತೊಗೊಂಡಿರೋದಕ್ಕೆ ಕಾಪಿರೈಟ್ ಇಲ್ಲಿ ಕಾಣಿಸ್ತಾ ಇದೆಯಾ? ಕಾಪಿರೈಟ್ ಕೊಟ್ಟು ನನ್ನ ಚಾನಲ್ಲು ಹೊಗೆ ಹಾಕ್ಸೋದು ಪ್ಲ್ಯಾನ್. ಬಟ್ ನೋಡಪ್ಪ, ನಾನು ಇಲ್ಲಿ ಬಂದ್ಬಿಟ್ಟು ಏನೋ ಯೂಟ್ಯೂಬಲ್ಲಿ ಕಿತ್ತಾಕ್ತೀನಿ, ಗುಡ್ಡೆ ಹಾಕ್ತೀನಿ ಅಂತೆಲ್ಲ ಬಂದಿಲ್ಲ ನಾನಿಲ್ಲಿ. ನಾನು ಫಸ್ಟ್ ಒಬ್ರು ಮೆಸೇಜ್ ಮಾಡಿದೆ, ಬ್ರದರ್ ಪ್ಲೀಸ್ ಒಂದು ಸಾರಿ ಕೇಳಿ ಮತ್ತೆ ಸೌಜನ್ಯ ಮ್ಯಾಟ್ರ್ ಮಾತಾಡಿ. ಯಾರಿಗೆ ಅಂತ ಹೇಳ್ತೀನಿ, ಕಿರಿಕಿರ್ತಿಗೆ. ಯಾಕಂದರೆ ನಾನು ಫಸ್ಟಿಂದ ಫಾಲೋ ಮಾಡ್ತಾ ಇದ್ದೆ, ಅವ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಈ ವಿಷಯ ಆದಮೇಲೆ ಅವ್ನು ತುಂಬ ಜನ ಬೈತಾ ಇದ್ರು. ಅವ್ನು ಈ ಟಾಪಿಕ್ ಮಾತಾಡೋದೇ ಬಿಟ್ಬಿಟ್ಟ. ಈ ಟಾಪಿಕ್ ಮಾತಾಡೋದು ಬಿಟ್ಟ ಅಂದ್ಬಿಟ್ಟು ನಾನು ಮೆಸೇಜ್ ಮಾಡಿದ್ದೀನಿ, ನನ್ನ ಮನ್ಸ್ಕೊಂಡು ಹೇಳ್ತೀನಿ, ನಾನು ಮಾಡಿದ್ದೀನಿ, ಮಾಡ್ಬಿಟ್ಟು ಹೇಳಿದ್ದೀನಿ, ಬ್ರದರ್ ಪ್ಲೀಸ್ ದಯವಿಟ್ಟು ಎಲ್ಲರೂ ಒಂದು ಸಾರಿ ಕೇಳಿ, ಏನೋ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾತಾಡೋದಕ್ಕೆ ಸೌಜನ್ಯ ವಿಷಯ ಮಾತಾಡಿ, ನೀವು ಸ್ವಲ್ಪ ಕ್ಲಾರಿಟಿಯಾಗಿ ಹೇಳ್ತೀರಾ ಅಂತ. ಪುಣ್ಯಾತ್ಮ ಅದನ್ನು ಮಾಡ್ತೀನಿ ಅಂತ ಹೋಗಿ ನೆಕ್ಕಿ ಫುಲ್ಲು ಪ್ಲೇಟ್ನ ಉಲ್ಟಾ ತೆಗೆಸಿಟ್ಬಿಟ್ಟ. ಅದಾದಮೇಲೆ ನಿಮಗೆ ಆಡಿ ತೋರಿಸಿದ್ದೀನಿ, ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ನ್ಯೂಸ್ ಆ್ಯಂಡ್ ಕನ್ನಡ ಮಂಜು ಅವ್ರದ್ದು. ಯಾಕಂದರೆ ಅಕ್ಕಾಗೆ ರಿಪ್ಲೈ ಮಾಡ್ತಾ ಇರಲಿಲ್ಲ. ಇವರು ಫಸ್ಟ್ ಏನು ಮಾಡೋರು ಅಂದರೆ ಮೈಕ್ ಇಟ್ಕೊಂಡೋಗಿ ಕೇಳೋರು. ಯಾರ ಹತ್ರ ಕೇಳ್ತಿದ್ದಾರೆ? ಬರೀ ಒಂದು ಸೈಡ್ ಮಾತ್ರ ಕೇಳ್ತಾ ಇದ್ರು, ಒಂದೇ ಸೈಡು. ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ರು, ಸೌಜನ್ಯ ಮನೆಗೆ ಹೋಗಿರಲಿಲ್ಲ. ಬೇರೆ ಯಾರನ್ನೂ ಕೇಳ್ತೀರ, ಬರೀ ಅಲ್ಲಿರೋರನ್ನ ಕುತ್ಕೊಂಡು ಕೇಳೋದು, ಏನನ್ಸುತ್ತೆ ಅಂತ. ಓಪನ್ನ ಮೆಸೇಜ್ ಮಾಡಿ ಕೇಳಿದ್ದೀನಿ. ಬಟ್ ನಾನು ಇವಾಗಲೂ ಆ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕೆ ಅಂದರೆ ಒಬ್ಬ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದ್ದಾರೆ, ಅದಕ್ಕೆ ನನಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ. ಯಾರೇ ಆಗಲಿ ಗುರು, ನಾನು ಹೇಳ್ತಿರೋ ಒಂದನೇ, ನಾನು ನಂಬರ್ ತೊಗೊಂಡು ಅವ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡೋರಲ್ಲ, ಆ ಖುಷಿ ಇದೆ. ಅದನ್ನು ಹಂಗೂ ಹೇಳಿದ್ದೀನಿ, ಒಂದು ಸೈಡ್ ಮಾಡ್ತಾಯಿದ್ರೆ ನೀವು ಪೇಮೆಂಟ್ ತೊಗೊಂಡಿದ್ದೀರಾ ಅಂತ ನಾನು ಹೇಳೋದು ಅಂತ. ಅದು ಬೇಕಿದ್ರೆ ಅದು ಕ್ಲಿಪ್ ಹಾಕ್ಬಿಡ್ತೀನಿ ನೋಡಿ. ಇಷ್ಟೆಲ್ಲ ತೋರಿಸಿದ್ದೀವಿ, ಇಷ್ಟೆಲ್ಲ ಹೇಳಿದ್ದೀವಿ, ಈಗಲೂ ನೀವು ಇಲ್ಲ ಹಾಗೇನೇ ನಂಬ್ತೀನಿ ಅಂದರೆ ಹೋಗಿ ನಂಬಿ ಸಾಯ್ರಿ. ಬಟ್ ನಾನು ನಿಮಗೊಂದು ಚಿಕ್ಕದಾಗ ಒಂದೆರಡು ಕತೆ ಥರ ಹೇಳ್ಬಿಡ್ತೀನಿ ನೋಡಿ. ಮಹಾಭಾರತದಲ್ಲಿ ಯಾಕೆ ಪಾಂಡವರು ಮಾತ್ರ ಬದುಕೊಂಡ್ರು? ಯಾಕಿರ್ಬೋದು ಹೇಳಿ? ಗೊತ್ತಾ ಯಾರಿಗಾದ್ರು? ನಿಮ್ಗೆ ಗೊತ್ತಿರುತ್ತೆ, ಬಟ್ ನಾನು ಇನ್ನೊಂದ್ಸರಿ ಕ್ಲಾರಿಟಿ ಕೊಡ್ತೀನಿ ನೋಡಿ. ಆ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ಮಾಡಬೇಕಾದ್ರೆ ಅಲ್ಲಿ ಮಾತಾಡಿದ್ದು ಆ 5 ಜನ ಮಾತ್ರನೇ. ಅಲ್ಲಿ ಅವ್ರಿಗಿನ್ನ ಪವರ್ಫುಲ್ ಅವ್ರು ತುಂಬ ಜನ ಕೂತ್ಕೊಂಡಿದ್ರು. ಕರ್ಣ, ಭೀಷ್ಮ, ದ್ರೋಣಾಚಾರಿ ಇವರೆಲ್ಲ ಯುದ್ಧದಲ್ಲಿ ಸತ್ತಿರೋ ಕಾರಣನೇ ಆ ಒಂದು ವಿಷಯಕ್ಕೋಸ್ಕರ ಮಾತಾಡಿಲ್ಲ, ಸೈಲೆಂಟಾಗಿ ಕೂತ್ಕೊಂಡಿದ್ರು ಅಂತ. ಅವ್ರಿಗೆ ಯುದ್ಧ ಗೆಲ್ಲಕ್ಕಾಗಿಲ್ಲ ಅಂತಲ್ಲ, ಯುದ್ಧ ಗೆಲ್ಲಬೇಕು ಅಂದ್ಕೊಂಡಿದ್ರೆ ಭೀಷ್ಮ ಒಬ್ಬನೇ ಸಾಕಾಗಿತ್ತು, ಎಲ್ಲಾರನ್ನೂ ಸದೆ ಬಡಿಯೋನು. ಆದರೆ ಕೃಷ್ಣ ಯಾಕೆ ಆ ಸೈಡ್ ಹೋಗಿ ನಿಂತ್ಕೊಂಡ ಅಂದರೆ, ಇಷ್ಟು ಪವರ್ಫುಲ್ ಜನ ಇದ್ರು ಕೂಡ ಒಂದು ಹೆಣ್ಣಿನ ಮಾನ ಹೋಗ್ತಾ ಇದ್ರು, ಕುತ್ಕೊಂಡು ನೋಡ್ತಾ ಇದ್ರಲ್ಲ ಅಂದ್ಬಿಟ್ಟು ಈ ಕಡೆ ಮಾತಾಡೋದ್ರ ಕಡೆ ಬಂದಿದ್ದು. ಈಗಲಾರ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಎಲ್ಲಿ ನೀವು ಯಾವ ಕಡೆ ನಿಂತ್ಕೊಂತೀರಾ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಈ ಕಡೆನೂ ಒಳ್ಳೆಯವರಿದ್ರು, ಈ ಕಡೆ ಏನಿದ್ದವರೆಲ್ಲ ಕೆಟ್ಟವರಲ್ಲ. ದ್ರೋಣಾಚಾರಿ, ಭೀಷ್ಮ, ಕರ್ಣ ಇವ್ರು ಯಾರು ಕೆಟ್ಟವರಲ್ಲ, ದುರ್ಯೋಧನನು ಕೆಟ್ಟವನಲ್ಲ. ಆದರೆ ಅಲ್ಲಿ ಒಂದು ಹೆಣ್ಣಿಗೋಸ್ಕರನೇ ಆಗಿದ್ದು. ಸ್ವಲ್ಪ ತಿಳ್ಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು.